ಆರ್ಸಿಬಿ ಮಹಾ ದುರಂತದ ಮಹಾ ಎಫೆಕ್ಟ್, ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರದ ಮಾನಹರಾಜು, ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ. ಆರ್ಸಿಬಿ ಮಹಾ ದುರಂತದ ಮಹಾ ಎಫೆಕ್ಟ್, ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರದ ಮಾನಹರಾಜು, ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ. ಹೀಗಾಗಿ ದೆಹಲಿ ಟೂರ್ ಮುಂದೂಡಿರುವಂತಹ ಸಿಎಂ ಎಲ್ಲಾ ಸರಿ ಹೋಗಿದ್ರೆ ಇಷ್ಟು ಹೊತ್ತಿಗೆ ಸಿಎಂ ದೆಹಲಿ ವಿಮಾನವನ್ನ ಹತ್ತಬೇಕಾಗಿತ್ತು. ಸಂಪುಟ ಪುನರ್ರಚನೆ ಇತ್ಯಾದಿ ವಿಚಾರಗಳಿಗೆ ಬ್ಯುಸಿಯಾಗಬೇಕಾಗಿತ್ತು. ಆದರೆ ಬದಲಾಗಿ ಸನ್ನಿವೇಶದಲ್ಲಿ ದಿಢೀರ್ ಸಿಎಂ ಟೂರ್ ಮುಂದೂಡಿಕೆಯಾಗಿದೆ. ಜೂನ್ 12ರಂದು ದೆಹಲಿಗೆ ತೆರಳಲು ಸಿಎಂ ಸಿದ್ದರಾಮಯ್ಯ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಇಷ್ಟೊತ್ತಾಗ್ಲೇ ಎಲ್ಲದೂ ಸರಿಯಾಗಿದ್ದಿದ್ರೆ ಆರ್ಸಿಬಿ ವಿಜಯೋತ್ಸವ ಭಾರೀ ವಿಜೃಂಭಣೆಯಿಂದ ನಡೆದೇ ಹೋಗಿದ್ರೆ, 11 ಜನರ ಸಾವಾಗದೇ ಇದ್ದಿದ್ರೆ ಅವರವರ ರಾಜಕೀಯದಲ್ಲಿ ಬ್ಯುಸಿ ಆಗಿರ್ತಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಪುಟ ವಿಚಾರಕ್ಕೆ ಹೋಗ್ಬೋದಾಗಿತ್ತು. ದೆಹಲಿಗೆ ಹೋಗುವಂತಹ ವಿಚಾರ ಇತ್ತು. ಸಂಪುಟ ಪುನರ್ರಚನೆ ಇತ್ಯಾದಿ ವಿಚಾರಗಳಲ್ಲಿ ಬ್ಯುಸಿ ಆಗ್ತಾ ಇದ್ರು. ಚೇರ್ ಯಾರಿಗೆ, ಅಥವಾ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರ ಸಿಎಂ ಸೀಟ್ನಲ್ಲಿ, ಅಥವಾ ಡಿ.ಕೆ. ಶಿವಕುಮಾರ್ ಆಗ್ತಾರ, ಸತೀಶ್ ಜಾರಕಿಹೊಳಿ ಆಗ್ತಾರ, ಅಥವಾ ಜಿ ಪರಮೇಶ್ವರ್ ಅವರು ಆಗ್ತಾರ, ಈ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು. ಆದರೆ ಒಂದೇ ಒಂದು ಮಹಾ ಎಡವಟ್ಟಿನಿಂದ 11 ಜನರ ಪ್ರಾಣ ಹೋಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರದ ಮಹಾ ಮಾನ ಕೂಡ ಹರಾಜಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ. ಹೀಗಾಗಿ ದೆಹಲಿ ಟೂರ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾನ್ಸಲ್ ಮಾಡಿ ಮುಂದೂಡಿಕೆ ಮಾಡಿದ್ದಾರೆ. ಎಲ್ಲ ಸರಿ ಆಗಿದ್ರೆ ಇಷ್ಟೊತ್ತಿಗೆ ಸಿಎಂ ದೆಹಲಿ ಒಂದು ವಿಮಾನವನ್ನು ಹತ್ತಬೇಕಾಗಿತ್ತು. ಸಂಪುಟ ಪುನರ್ರಚನೆ ಇತ್ಯಾದಿ ವಿಚಾರಗಳಲ್ಲಿ ಬ್ಯುಸಿ ಆಗಬೇಕಾಗಿತ್ತು. ಬದಲಾಗಿ ಸನ್ನಿವೇಶ ದಿಢೀರ್ ಚೇಂಜ್ ಆಗಿರೋದ್ರಿಂದ ಸಿಎಂ ಟೂರ್ ಕೂಡ ಮುಂದೂಡಿಕೆ ಆಗಿದೆ. ಜೂನ್ 12ರಂದು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗುವಂತಹ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಸಂಪುಟ ಸಭೆ ಏನಿದೆ, ಸಂಪುಟ ಪುನರ್ರಚನೆಯ ವಿಚಾರವಾಗಿಯೂ ಕೂಡ ಮಾತನಾಡೋರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.